ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇದು 2021ರಿಂದ ಇದು ನಡೀತಾ ಇದೆ. ಇದು ಏನು ಅಭಿಮಾನ್ ಸ್ಟುಡಿಯೋ ಒಂದು ಕರ್ಮಕಾಂಡ 2021 ನಡೆಯೋದು ನಮಗೆ ಇದು ಯಾರಿಗೂ ಗೊತ್ತಾಗಿಲ್ಲ. ಇದು ಎಲ್ಲ ಮುಚ್ಚಿಕೊಂಡು ಇವರು ಕ್ರಮೇಣ ಅಭಿಮಾನ ಸ್ಟುಡಿಯೋ ಸಂಸ್ಥಾಕರಾದ ಬಾಲಣ್ಣವ್ರ ಸಮಾಧಿನ ಧ್ವಂಸ ಮಾಡ್ತಾರೆ. ಬಾಲಣ್ಣವ್ರ ಹೆಂಡತಿಯು ಸಮಾಧಿನ ಧ್ವಂಸ ಮಾಡ್ತಾರೆ. ಕ್ರಮೇಣ ಇವರು ಒಂದು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿನ ಧ್ವಂಸ ಮಾಡ್ತಾರೆ. ಅಂದರೆ ಇವತ್ತು ಇವರು 10 ಗುಂಟೆ ಜಾನುವಾಗಿ ಬರ್ಕೊಟ್ಟು ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಮಗೆ ಎಲ್ಲ ಮನವಿ ಇದು ಮಾಡಿಕೊಟ್ಟು ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾಯಿದ್ರು. ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಟ್ಟು ಸುಮಾರು ನಮಗೆ 2024ರಿಂದಲೇ ನನ್ನ ಟ್ರಸ್ಟು ಸಂಘಟನೆ ಮೇಲೆ ಕೇಸ್ಗಳು ದಾಖಲು ಮಾಡ್ತಾರೆ. 4 ಕೇಸ್ ಸುಳ್ಳು ಪ್ರಕರಣಗಳು. 1.5 ವರ್ಷ ಆದರೂ ಇಲ್ಲಿವರೆಗೂ ಒಂದು ಎವಿಡೆನ್ಸ್ ಕೊಟ್ಟಿಲ್ಲ, ಒಂದು ದಾಖಲಾತಿ ಕೊಟ್ಟಿಲ್ಲ. ಅದನ್ನೇ ಇಟ್ಕೊಂಡು ಇವರು 583 ಹೈಕೋರ್ಟಲ್ಲಿ ಒಂದು ಯಾವುದೇ ಮಾಹಿತಿ ಕೊಡ್ದಾನೆ ನಾವು ಅಲ್ಲೇನು ಒಂದು ಪುಣ್ಯಭೂಮಿನಲ್ಲಿ ಒಂದು ದೇವಸ್ಥಾನ ಇದೆ, ನಾವು ಅವ್ರು 10 ಗುಂಟೆ ಜಾನುವಾಗಿ ಬರ್ಕೊಟ್ಟು ಪೂಜೆ ಮಾಡ್ಕೊಂಬರ್ತಾ ಇರೋದು, ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇರೋದು, ಮತ್ತು ಸರ್ಕಾರ 5 ಲಕ್ಷ ಖರ್ಚು ಮಾಡಿ ತಂತಿ ಬೇಲಿ ಹಾಕ್ಸಿ ಮತ್ತು ಅಲ್ಲಿ ಒಂದು ಗೇಟ್ ಹಾಕತ್ತೆ, ಅದ್ರ ಬಗ್ಗೆ ಒಂದು ವಿವರಣೆ ಕೊಡೋದಿಲ್ಲ. ಮತ್ತು ಅಲ್ಲಿ ಪುಣ್ಯಭೂಮಿ ಏನು ಅಲ್ಲಿ ದೇವಸ್ಥಾನ ಮಂಟಪ ಆಗಿದೆ, ಅದು ಸುಮಾರು ಒಂದು 10 ಲಕ್ಷ ಖರ್ಚು ಮಾಡಿ ಆ ಮಂಟಪ ಕಟ್ಟಿರೋದು, ಅದ್ರ ಬಗ್ಗೆ ಒಂದು ಮಾಹಿತಿ ಯಾವುದೂ ಕೊಡಲ್ಲ ಕೋರ್ಟ್ಗೆ. ಜಿಲ್ಲಾಧಿಕಾರಿಗಳನ್ನು ಪಾರ್ಟಿ ಮಾಡಲ್ಲ, ನಮ್ಮ ಸಂಘಟನೆ ಟ್ರಸ್ಟ್ನೂ ಪಾರ್ಟಿ ಮಾಡಲ್ಲ. ಬರೀ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮುಖ್ಯ ಪ್ರಧಾನ ಕಾರ್ಯಗಳು ಮಾಡಿಬಿಟ್ಟು ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಷ್ಟೇ, ನಮಗೆ ತೆರವುಗೊಳಿಸೋಕ್ಕೆ ಅವಕಾಶ ಕೊಡಿ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಮಾಹಿತಿ ಕೊಟ್ಟಿರೋದಿಲ್ಲ. ಸರ್, ಇಷ್ಟೆಲ್ಲ ಆದ್ರೂ ನೀವು ಇಂಡಸ್ಟ್ರಿ ಒಂದು ಸಪೋರ್ಟ್ ಅಂತ ಯಾರನ್ನು ಕೇಳಿಲ್ವಾ ಈ ಥರ ಸಮಸ್ಯೆ ಅವ್ರ ಹತ್ರ? ಸರ್, ಸಪೋರ್ಟ್ ಇರಲಿ. ಸಪೋರ್ಟ್ ಬಗ್ಗೆ ನೀವು ಕಲಾವಿದರ ಸಂಘದ ಬಗ್ಗೆ ಅವ್ರ ಹತ್ರ ನಾನು ಅವ್ರ ವಿಷಯನೂ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ವಾಣಿಜ್ಯ ಮಂಡಳಿನೂ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವ್ರ ಸುದ್ದಿನೇ ಬೇಡ ಸರ್. ದಿಸ್ ಈಸ್ ಅವರು ನಿರುಪಯೋಗದ ಒಂದು ಸಂಸ್ಥೆಗಳವು, ಗೆದ್ದೆತ್ತಿನ ಬಾಲಡಿಯೋ ಸಂಸ್ಥೆಗಳು. ಆ ಸಂಸ್ಥೆಗಳ ಬಗ್ಗೆ ನನಗೆ ಯಾವುದೇ ಒಲವಿಲ್ಲ, ಅವ್ರ ಮೇಲೆ ನಂಬಿಕೆ ಇಲ್ಲ. ಅವ್ರ ಸುದ್ದಿನೇ ಬೇಡ ಸರ್ ನಮಗೆ. ಸರ್, ಯಾರು ಬೇಡಿ ಸರ್. ಯಾರು ಇವಾಗ ನೋಡಿ, ಡಾಕ್ಟರ್ ವಿಷ್ಣು ಸಮಾಧಿ ಧ್ವಂಸ ಆಯ್ತು, ಎಷ್ಟು ಜನ ಬಂದರು, ಒಬ್ಬ ಸ್ಮಾರಕ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿಕೆ ಕೊಡ್ತಾರೆ, ಇನ್ನೊಬ್ಬರು ನಾವು ಪುಣ್ಯಭೂಮಿ ಕೊಡ್ತೀನಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಎಲ್ಲ ಹೇಳಿಕೆ ಕೊಡ್ತಾರೆ. ಇವತ್ತು ಯಾರೂ ಇಲ್ಲ ಸರ್. ಅವ್ರು ಪರ್ಸನಲ್ ಸರ್. ಇವ್ ನಾನು ಒಂದು 106 ಕೋಟಿ ಆಗಿದ್ರೆ ನಾನು ಒಂದು ಅರ್ಧ ಎಕರೆ ತಗೊಂಡು ನಾನು ಒಂದು ಡಾಕ್ಟರ್ ವಿಷ್ಣುವರ್ಧನ ಪುಣ್ಯಕ್ಷೇತ್ರ ಮಾಡ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ ಸರ್, ದೊಡ್ಡ ವಿಷಯ ಅಲ್ಲ ಸರ್. ಸುದೀಪ್ ಅವ್ರ ಅಭಿಮಾನಿ, ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಬೇಡಿ. ಮೈಸೂರ್ದು ನಮ್ಮ ಲೆಕ್ಕಕ್ಕಿಲ್ಲ ಸ್ಮಾರಕ. ಏನೇ 100 ಕೋಟಿ ಕಟ್ ಮಾಡೋದು ಲೆಕ್ಕಕ್ಕಿಲ್ಲ ನನಗೆ. ನಾನು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಮ್ಗೆ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗನೇ ಮುಖ್ಯ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಬಗ್ಗೆ ನಾವು ಗಮನ ಕೊಡ್ಬೇಕೇ ಹೊರತು ಇವಾಗ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಅವ್ರವರು ಮೀಡಿಯಾ ಮುಂದೆ ಪ್ರಚಾರ ತಗೊಳ್ಳೋಕ್ಕೆ ಮಾಡ್ತಾವ್ರೆ. ಮಾಡ್ಕೊಳ್ಳಿ, ನಮಗೆ ಯಾವ ಮೀಡಿಯಾಗಳ ಪ್ರಚಾರನೂ ಬೇಡ. ನಾನು ವಿಷ್ಣುವರ್ಧನ್ ಅವ್ರ ಪುತ್ರನ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಹೇಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ನಾನು ಅಭಿಮಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ಯಾವ ಪುತ್ರನೂ ಆಗೋದು ಬೇಡ, ಯಾವ ಮಾನಸ ಪುತ್ರನೂ ಆಗೋದು ಬೇಡ, ಯಾವ ಸುಪುತ್ರನೂ ಆಗೋದು ಬೇಡ, ಯಾವ ಕುಲಪುತ್ರನೂ ಆಗೋದು ಬೇಡ. ನಾನು ಅಭಿಮಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಷ್ಠಾವಂತವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನಮಗೆ ಬೇರೆಯವ್ರ ವಿಷಯ ಅಗತ್ಯ ಇಲ್ಲ. ಅಂದ್ರೆ ಸರ್, ಈಗ ವಿಷ್ಣುವರ್ಧನ್ ಅವರು ಅಂದ್ರೆ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಸುಮಾರು ಒಂದು 200 ಚಿತ್ರಗಳಂದ್ರೆ ಅದು ಮಾತಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಗೊತ್ತಿದೆ. ಅಷ್ಟೆಲ್ಲ ಸಾಧನೆ ಮಾಡೋ ವ್ಯಕ್ತಿಗೆ ಈ ತರ ಆದಾಗ ಯಾರು ಚಿತ್ರರಂಗದಿಂದ ಒಂದು ಸಹಾಯ ಅಂದ್ರೆ ಸಪೋರ್ಟಿಗೆ ಬಂದಿಲ್ಲ ಅಂದ್ರೆ ಏನಿದೆ ಸರ್? ಇಲ್ಲಿ ನಿರಂತರ ಹೋರಾಟ ಮಾಡೋರಿಗೆ, ಪ್ರಾಮಾಣಿಕ ಹೋರಾಟ ಮಾಡೋರಿಗೆ ಬೆಲೆ ಇಲ್ಲ. ಏನಿದ್ರು ಮನಿ ಇದ್ ಕಡೆ ಜನ, ಮನಿ ಇದ್ ಕಡೆ ಮೀಡಿಯಾ, ಮನಿ ಇದ್ ಕಡೆ ರಾಜಕಾರಣಿಗಳು. ಮನಿ ಇದ್ರೆ ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ವ್ಯವಸ್ಥೆ ಹಂಗೆ ಹದಗೆಟ್ಟೋಗಿದೆ ಸರ್. ಬೇಜಾರು ಮಾಡ್ಕೊಬೇಡಿ ನೀವು ಮೀಡಿಯಾದವರೇ, ನಾ ಇರೋ ಸತ್ಯ ಹೇಳ್ತಾ ಇದ್ದೀನಿ ಸರ್. ಎಲ್ಲರೂ ಸರ್, ಎಲ್ಲ ಅವ್ರವ್ರು ದೊಡ್ಡ ಸುದ್ದಿ ಆದಾಗ ಬಂದು ಬೇಳೆ ಬೇಯಿಸ್ಕೊಳ್ತಾರೆ ಹೊರತು ನಿರಂತರವಾಗಿ ಗಮನ ಕೊಟ್ಟು ಯಾರು ಹೋರಾಟ ಮಾಡಲ್ಲ ಸರ್. ಹೋರಾಟ ಮಾಡ್ತಾ ಇರೋದು ನಾನು ಸರ್. ಅಂದ್ರೆ ಕೋರ್ಟು ಮೆಟ್ಲೇರೋ ಸಾಕಷ್ಟು ಖರ್ಚು ವೆಚ್ಚಗಳಾಗುತ್ತೆ ಸರ್. ಇದೆ ಸರ್, ಆಗ್ತಾ ಇದೆ ಸರ್, ಆಗ್ತಾ ಇದೆ. ನಾನು ಅದೆಲ್ಲ ಹೇಳಕ್ ಬರಲ್ಲ ಸರ್ ಮೀಡಿಯಾದಲ್ಲಿ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಯಾರು ಬರ್ತಾ ಇದ್ದಾರೆ ಸರ್ ಆ ಖರ್ಚು? ಎಲ್ಲ ಸರ್, ಯಾರೋ ಒಂದು 2-3 ಜನ ಸರ್ ಅಷ್ಟೇ. 2-3 ಜನ. ನಮ್ಮ ನಾರಾಯಣ ವಿಷ್ಣು ಕಟ್ಟೆ ಅಂದ್ಬಿಟ್ಟು. ಅಂದ್ರೆ ಇಂಡಸ್ಟ್ರಿ ಕಡೆಯಿಂದ ಯಾವುದೇ ಅಯ್ಯೋ ಯಾರು ಇಲ್ಲ. ಬರ್ತಾರೆ, ಅವತ್ತು ಬಂದ್ರು ಒಂದಷ್ಟು ಜನ, ಹೋದ್ರು ಅಷ್ಟೇ.
ಬಂದ ಪುಟ್ಟ ಹೋದ ಪುಟ್ಟ ಅಷ್ಟೇ. ಯಾರು ನಿರಂತರವಾಗಿ ಕೋರ್ಟು ಕಚೇರಿ ಅಧಿಕಾರಿಗಳ ಹತ್ರ ತಿರುಗಾಡೋದು ಯಾರು, ಹೋರಾಟ ಮಾಡ್ತಾ ಇರೋದು ಯಾರು? ಯಾರು ಬರಲ್ಲ ಸರ್. ಎಲ್ಲ ಏನ್ ಗೊತ್ತಾ, ಇವಾಗ ಎಲ್ಲ ದುಡ್ಡು ದುಡ್ಡು ದುಡ್ಡು. ಏನ್ ಇವಾಗ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಹೋಟ್ಲು ಮಾಡಿ ಮೀಡಿಯಾಗಳು ಕರೀತಾರೆ, ಪ್ರಚಾರ ತಗೋತಾರೆ, ಅವ್ರ ಮನೆಗೆ ಹೋಗ್ತಾರೆ. ಇದು ಅಷ್ಟೇ. ಈ ಕಾನೂನಲ್ಲಿ ಇವತ್ತು ನಾನು 10 ಕೇಸ್ ನಡೆಸ್ತಾ ಇದ್ದೀನಿ ಒಟ್ಟು, ಸಿಟಿ ಸಿವಿಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಹೈಕೋರ್ಟಲ್ಲಿ. ಏನು ಸುಮ್ಮನೆನಾ ಸರ್? ಇವತ್ತು ಯಾವ ಪರಿಸ್ಥಿತಿ ಸಿಗಾಕೊಂಡಿದ್ದೀನಿ, ಒಂದು ಕಡೆ ಸುಮಾರು ಕಡೆ ನನಗೆ ಒತ್ತಡ ಇದೆ. ವಕೀಲರು ಚೇಂಜ್ ಮಾಡಿ, ಈಗ 10 ಕೇಸ್ ನಾನು ಚೇಂಜ್ ಮಾಡಬೇಕು ಅಂದ್ರೆ 10 ಲಕ್ಷ 5 ಲಕ್ಷ ಕೇಳ್ತಾರೆ. ನಾನು ಎಲ್ಲಿ ತಂದು ಕೊಡಲಿ? ಯಾರಿಗೆ ನಮಸ್ಕಾರ ಹೊಡಿಲಿ? ಯಾರನ್ನ ಕೈ ಕಾಲು ಕಟ್ಟಲಿ? ಮುಂದಿನ ನಡೆ ಏನು ಸರ್? ಏನೂ ಇಲ್ಲ ಸದ್ಯಕ್ಕಂತೂ. ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ. ನಮ್ಮ ಅರುಣ್ ಸರ್ ವಕೀಲರು, ಇಲ್ಲಿ ಕೇಸ್ಗಳು ಏನಂದ್ರೆ ಒಂದ್ಕೊಂಡು ಲಿಂಕ್ ಐತೆ. ಅವ್ನು ನನ್ನ ಮೇಲೆ ಕೇಸ್ ಹಾಕಿರೋದು ಲಿಂಕ್ ಐತೆ, ಮ್ಯಾಜಿಸ್ಟ್ರೇಟ್ ಕೇಸಲ್ಲಿ ಕ್ರಿಮಿನಲ್ ಕೇಸ್ ಆಗಿರೋದು ಲಿಂಕ್ ಐತೆ, ಹೈಕೋರ್ಟ್ ಕೇಸ್ ಆಗಿರೋದು ಲಿಂಕ್ ಐತೆ. ಇದೆಲ್ಲ ಒಂದೊಂದು ಲಿಂಕ್ ಆಗಿರೋದ್ರಿಂದ ನಾವು ಕೋರ್ಟ್ಗೆ ಎಲ್ಲನೂ ಸುಗಮವಾಗಿ ಒಂದು ಅಧಿಕೃತವಾಗಿ ನಾವೇನು 2017ರಿಂದ ಮಾಡ್ಕೊಂಡ್ಬಂದಿದ್ದೀವಿ ಎಲ್ಲ ನಾವು ವಿವರಣವಾಗಿ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ನಮ್ಮ ವಕೀಲರು ಮಾತಾಡ್ತಾರೆ. ಇಷ್ಟು ನಡೀತಾ ಇದೆ ಸರ್, ಕಾನೂನು ಹೋರಾಟ ಇಷ್ಟು ನಡೀತಾ ಇದೆ. ಕಾನೂನು ಹೋರಾಟದಲ್ಲಿ ಇದೆ ಸರ್, ಕಾನೂನು ಹೋರಾಟನ ಮಾಡ್ತಾ ಇದ್ದೇನೆ. ಈಗ ಅಧಿಕಾರಿಗಳನ್ನ ನಾನು ಬೆಂಬಲಿಸ್ತಾ ಇದ್ದೀನಿ. ಇವತ್ತು ನಾನು ವಿಕಾಸಸೌಧ ವಿಧಾನಸೌಧ ಹೋಗಿ ಬಂದೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ನಿರಂತರವಾಗಿ ನಾನು ಹೋರಾಟದಲ್ಲಿದ್ದೀನಿ. ಕಾನೂನು ಹೋರಾಟ ಇರ್ಬೋದು. ದೊಡ್ಡ ರಾಜಕಾರಣಿಗಳು ಸರ್ ಇದ್ದಾರೆ, ಅವರಂತೂ ಉದ್ಧಾರ ಆಗಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಕೆಡಿದವರು ಅವ್ರು ಯಾವತ್ತು ಎಲ್ಲರೂ ತಗೊಂಡವನು ನಿರ್ನಾಮ, ಅದು ಕೆಡದವನು ನಿರ್ನಾಮ. ಅವರಂತೂ ಉದ್ಧಾರ ಆಗೋದು ಇಲ್ಲ, ಅದಾಗೋದು ಇಲ್ಲ. ಸರ್ಕಾರದ ವರ್ಷಕ್ಕೆ 10 ಎಕರೆ ಹೋಗುತ್ತೆ. ನನಗೆ ಬಾಲಣ್ಣವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಪಾಪ ಅವ್ರ ಸಮಾಧಿನೂ ಕೆಡವಿದ್ರು, ಮಕ್ಕಳು ಮೊಮ್ಮಕ್ಕಳು ಮುಟ್ಟಾಳ್ರು. ನಮ್ಮ ಅಪ್ಪಾಜಿದು ಕೆಡಿದ್ರು. ಅದೇನು ಸಾಧನೆ ಮಾಡಕ್ಕೆ ಹೊರಟಿದಾರೋ, ಅದು ಯಾವ ರಾಜಕಾರಣಿಗಳಿದಾರೋ, ಅದು ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಇದು ಪೊಲೀಸ್ ಕೆಲವು ಅಧಿಕಾರಿಗಳು ಅದು ಯಾಕೆ ಹಂಗೆ ನಡ್ಕೋತಾರೋ ಗೊತ್ತಿಲ್ಲ. 2 ಕಾರ್ಯಕ್ರಮಕ್ಕೆ ನಂಗೆ ತೊಂದರೆ ಕೊಟ್ಟರು. ಯಾವುದೇ ಏನೂ ಇಲ್ಲ ಸ್ವಾಮಿ, ಯಾವುದೇ ನಮಗೆ ಇಂಜೆಕ್ಷನ್ ಆರ್ಡ್ರ್ ನಾನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾನು ಕಾರ್ಯಕ್ರಮ ಮಾಡಿದ್ರು ನಾನು ಒಳಗಡೆ ಬಿಟ್ಟಿಲ್ಲ ಅಂದರೆ ಎಷ್ಟು ದುಡ್ಡು ಈ ದುಡ್ಡಿಗೆ ಮಾರ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು. ಕೆಲವು ಪೊಲೀಸ್ ಅಧಿಕಾರಿಗಳು, ಕೆಲವು ಸರ್ಕಾರಿ ಅಧಿಕಾರಿಗಳು. ಇವ್ರೇನು ಸರ್ಕಾರಿ ಹಣ ತಿನ್ಕೊಂಡು, ಸರ್ಕಾರದ ದುಡ್ಡು ತಿನ್ಕೊಂಡು ಇವರು ಒಂದು ಮೇರು ನಟರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ರಾಜು ಗೌಡನ್ನ ಬಲಿಪಶು ಮಾಡ್ಕೊಂಡು ಇವತ್ತು ರಾಜು ಗೌಡ್ರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸಿ, ರಾಜು ಗೌಡ್ರನ್ನ ಒಂದು ಮೂಲೆ ಗುಂಪು ಮಾಡೋಕ್ಕೆ ನಮ್ಮ ಹಲವು ಸಂಘಟನೆಗಳು, ನಮ್ಮಲ್ಲೇ ಇರುವ ಸಂಘಟನೆಗಳು ಒಂದು ಕಡೆ ಪ್ರಯತ್ನ ಪಡ್ತಾರೆ. ಆ ಮೂರ್ಖರು, ನಮ್ಮಲ್ಲೇ ಇರೋ ಕೆಲವು ಮೂರ್ಖರು, ನೇರವಾಗಿ ಹೇಳ್ತಾ ಇದ್ದೀನಿ, ವಿಷ್ಣುಭಿಮಾನಿಗಳ ಸಂಘಟನೆ, ಕೆಲವು ಸಂಘಟನೆ ಏನಕ್ಕೆ ಮೂರ್ಖರು ಸಮಾಧಿ ಧ್ವಂಸ ಆದರೂ ಈಗೂ ತಮ್ಮ ನಿಲುವುಗಳನ್ನ ಚೇಂಜ್ ಮಾಡ್ಕೊಂಡಿಲ್ಲ. ಇವಾಗಲಾದ್ರೂ ಬೆಂಬಲ ನಿಂತ್ಕೊಳ್ಳೋಣ. ಇಲ್ಲ, ಅವ್ರದ್ದು ಹಾಗೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ. ಇದ್ರ ಬಗ್ಗೆ ನಾನು ಕೈಗೊಂಡಿಲ್ಲ. ನಿಮ್ಮ ಮುಂದಿನ ಹೋರಾಟ ಏನು ಸರ್? ಹೋರಾಟ ಮಾಡ್ತೀನಿ ಸರ್. ನಾನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಯಾರನ್ನೂ ಬಲವಂತವಾಗಿ ಹೋರಾಟಕ್ಕೆ ಬನ್ನಿ ಅಂತ ಕರೆಯಲ್ಲ, ಕರೆ ಕೊಡ್ತೀನಿ. ಕನ್ನಡ ಪರ ಸಂಘಟನೆಗಳಿರೋ ನಮ್ಮ ಸ್ನೇಹಿತರುಗಳಿದ್ದಾರೆ, ವಿಷ್ಣು ಅಭಿಮಾನಿ ಸಂಘಟನೆಗಳು ಕೆಲವರು ಇದ್ದಾರೆ, ಅವರೆಲ್ಲರೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು CS ಅವರು ಡಾಕ್ಟರ್ ಶಾಲಿನಿ ರಿಜಿಸ್ಟ್ನ ಅಪಾರವಾದ ಗೌರವ ಇದೆ, ಒಳ್ಳೆ ಅಧಿಕಾರಿ ಅವರಿಂದ ನಮಗೆ ಭರವಸೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಅದಕ್ಕೂ ಮೀರಿ ಏನಾದರೂ ಸರ್ಕಾರ ಕೆಲಸ ಮಾಡಲಿಲ್ಲ ಅಂದರೆ ನಾವು ಮೇ 10ರಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡೋಕ್ಕೆ ನಾವು ಎಲ್ಲ ತಯಾರು ಮಾಡ್ಕೋತಾ ಇದ್ದೀವಿ ಸರ್. ಆದಷ್ಟು ಬೇಗ ಒಂದು ನ್ಯಾಯ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್ ಈ ಮುಖಾಂತರ. ಓಕೆ. ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷರು ರಾಜು ಗೌಡ್ರು ಆಗಿದ್ದಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.